ಹಾಯ್ ಫ್ರೆಂಡ್ಸ್, ಇದು ಮಾರುತಿ ಸುಜುಕಿ ಸ್ವಿಫ್ಟ್ ಡೀಸೆಲ್ ಗಾಡಿ 2012 ಮಾಡಲ್. ಇದಕ್ಕೆ ಆಯಿಲ್ ಸರ್ವಿಸ್ ಎಲ್ಲ ಕೆಲಸ ಮಾಡಿದ್ದೀನಿ. ಈಗ ಅಕಸ್ಮಾತ್ ನೀವು ಬೆಳಗ್ಗೆನೇ ಈ ಗಾಡಿ ಒಂದು ವಾರ ನಿಲ್ಲಿಸಿರ್ತೀರ. ಆವಾಗ ನೀವು ಗಾಡಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಂಜಿನ್ ಆಯಿಲ್ ಚೆಕ್ ಮಾಡಬೇಕು, ಆಮೇಲೆ ಬ್ರೇಕ್ ಆಯಿಲ್ ಚೆಕ್ ಮಾಡಬೇಕು, ಕೂಲೆಂಟ್ ಚೆಕ್ ಮಾಡಬೇಕು. ಇದು ಮೂರು ಫುಲ್ ಮೇನ್. ಇದು ಇಂಜಿನ್ ಆಯಿಲ್ ಇಲ್ಲ ಅಂದರೆ ನಿಮಗೆ ತೊಂದರೆ ಆಗುತ್ತೆ, ಬ್ರೇಕ್ ಆಯಿಲ್ ಇಲ್ಲ ಅಂದರೆ ಬ್ರೇಕ್ ಹಿಡಿಯಲ್ಲ, ಕೂಲೆಂಟ್ ಇಲ್ಲ ಅಂದರೆ ಇಂಜಿನ್ ಹೀಟ್ ಆಗುತ್ತೆ, ಇಂಜಿನ್ ಸೀಸ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ನೀವು ಇದು ಮೂರು ಚೆಕ್ ಮಾಡಬೇಕು. ಬೆಳಿಗ್ಗೆ ಟೈಮು ಎಷ್ಟೆಷ್ಟು ಇರಬೇಕು, ಕಡಿಮೆ ಆದರೆ ಎಷ್ಟು ಆಗಬೇಕು, ಈ ವಿಡಿಯೋಲಿ ಫುಲ್ಲು ನಾನು ತೋರಿಸಿದ್ದೀನಿ. ಫುಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ನಮ್ಮ ಗ್ಯಾರೇಜು ಎಸ್ ಮಾಲ್ ಆಪೋಸಿಟ್ಟು ಸಿರಾ ಗೇಟ್ ತುಮಕೂರು. ನಿಮ್ಗೇನು ಕೆಲಸ ಇದ್ರೂ ಈ ನಂಬರಿಗೆ ಕಾಲ್ ಮಾಡಿ. ತರೋಕ್ಕಾಗಿಲ್ಲ ಅಂದರೆ ಅಲ್ಲೇ ಬಂದು ಕೆಲಸ ಮಾಡ್ತೀವಿ. ಅಲ್ಲಿ ಕೆಲಸ ಆಗಿಲ್ಲ ಅಂದರೆ ತಾಂಬಂದು ನಮ್ಮ ಗ್ಯಾರೇಜ್ ಹತ್ರ ಕೆಲಸ ಮಾಡಿ ನಿಮಗೆ ಕೊಡ್ತೀವಿ. ಮೇಜರ್ ಕೆಲಸ ಇದ್ದರೆ, ಮೈನರ್ ಕೆಲಸ ಇದ್ದರೆ ಏನಿರುತ್ತೆ ಅಲ್ಲೇ ನಾವು ಕೆಲಸ ಮಾಡಿಕೊಡ್ತೀವಿ ಸರ್. ಆಮೇಲೆ ಈ ನಂಬರಿಗೆ ಕಾಲ್ ಮಾಡಿ 8495091313. ನೋಡಿ, ಇದು .4. ಅದರಲ್ಲಿ ಒಂದು ಮೆಶ್ ಇರುತ್ತೆ, ಅದರಲ್ಲಿ ಕರೆಕ್ಟಾಗಿ ಅದರಿಂದನೇ ಆಗಬೇಕು ನೀವು. ಇಲ್ಲಾಂದರೆ ಏನಾದರೂ ಪೇಪರ್ಸಿಗೆ ಹಾಕೊಳತ್ತೆ, ಬ್ರೇಕ್ ಫೇಲ್ ಆಗಿಬಿಡುತ್ತೆ. ಅವಾಗ ಮೇನ್ ಇಂಪಾರ್ಟೆಂಟು ಬ್ರೇಕ್ ಆಯಿಲ್. ಇದು ನಿಮಗೆ ಕರೆಕ್ಟಾಗಿ ನೀವು ಕಡಿಮೆ ಇದ್ದರೆ ತಮ್ಮಂದು .4 ಆಯಿಲ್ಲು ಟಾಪಪ್ ಮಾಡ್ಬೋದು. ನೋಡಿ, ಇದು ಮ್ಯಾಕ್ಸಿಮಮ್ಮು, ಮ್ಯಾಕ್ಸಿಮಮ್ವರೆಗೂ ಇರಬೇಕು ಆಯಿಲ್ಲು. ಮಿನಿಮಮ್ವರೆಗೂ ಹೋಗ್ಬಿಟ್ರೆ ಏನಾದರೂ ಕೆಳಗಡೆ ಬ್ರೇಕ್ ಫೇಲ್ ಆಗೋ ಚಾನ್ಸ್ ಇರುತ್ತೆ. ಎಲ್ಲ ಕೆಲಸ ಕ್ಲೋಸ್ ಆಗಿದೆ. ನೋಡಿ, ಇದು ಎಲ್ಲ ನೀಟಾಗೆಲ್ಲ ವಾಷಿಂಗ್ ಎಲ್ಲ ಡೀಸೆಲ್ ವಾಶ್ ಎಲ್ಲ ಇಂಜಿನ್ ಎಲ್ಲ ಡೀಸೆಲ್ ವಾಶ್ ಮಾಡಿದ್ದೀನಿ. ಎಸ್ ಮಾಲ್ ಆಪೋಸಿಟೇ ನಮ್ಮದು ಅಂಗಡಿ ಇರೋದು. ಸ್ಮಾಲ್ ಆಪೋಸಿಟ್ ಗ್ಯಾರೇಜ್ ಇರೋದು. ನಮ್ಮದು ಸ್ವಿಫ್ಟ್ ಗಾಡಿ ಸರ್ವಿಸ್ ಎಲ್ಲ ನೀಟಾಗಿ ಮಾಡಿದ್ದಾರೆ. ಮತ್ತು ಕಸ್ಟಮರ್ಗೆಲ್ಲ ಚೆನ್ನಾಗಿ ರೆಸ್ಪೆಕ್ಟ್ ಕೊಡ್ತಾರೆ. ಮತ್ತು ಸರ್ವಿಸ್ ಮಾಡಿಸ್ಕೊಂಡು ನೀಟಾಗಿ ಕಡಿಮೆ ರೇಟಲ್ಲೆಲ್ಲ ನಮ್ಮ ಚೀಟಿ ಚೆಕ್ಕಾಗಿ ಸರ್ವಿಸ್ ಮಾಡಿಕೊಡ್ತಾರೆ. ಕಸ್ಟಮರ್ ಎಲ್ಲ ಬಂದು ಮಾಡಿಸ್ಬೋದು, ಚೆನ್ನಾಗಿ ಮಾಡ್ಕೊಡೋದು.